ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದ ದಾಖಲೆ ಮಟ್ಟದಲ್ಲಿ ಕುಸಿತ ಕಂಡಿದೆ. ನೀವೇನಾದರೂ ಚಿನ್ನ ತಗೊಂತಾ ಇದ್ರೆ ಈ ಸಮಯದ ತನಕ ವೇಟ್ ಮಾಡಿ. ಬಂಗಾರದ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಚಿನ್ನವನ್ನ ಖರೀದಿ ಮಾಡಬೇಕು ಅಂತಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರವರೆಗೂ ಚಿನ್ನದ ಆಭರಣಗಳು ಅಂದ್ರೆ ಪಂಚಪ್ರಾಣ ಅಂತಾನೆ ಹೇಳ್ಬಹುದು. ಆಕಾಶಕ್ಕೆ ಗಗನ ಮುಟ್ಟಿರುವಂತಹ ಚಿನ್ನದ ಬೆಲೆ ಇದೀಗ ದಿನದಿಂದ ದಿನಕ್ಕೆ ಇಳಿಕೆಯಾಗ್ತಾ ಇದ್ದು ಇನ್ನು ಎಷ್ಟರ ಮಟ್ಟಿಗೆ ಇಳಿಕೆಯಾಗಲಿದೆ ಎನ್ನುವಂತಹ ಮಾಹಿತಿ ಹೊರಬಿದ್ದಿದ್ದು, ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಹಾಗೂ ಈಗ ಇಳಿಕೆಯತ್ತ ಮುಖ ಮಾಡಿರುವಂತಹ ಬಂಗಾರದ ಬೆಲೆಯು ಇನ್ನು ಎಷ್ಟರ ಮಟ್ಟಿಗೆ ಇಳಿಕೆಯಾಗಿ ಎಷ್ಟು ಬೆಲೆಗೆ ಹೋಗಿ ನಿಲ್ಲುತ್ತೆ ಎನ್ನುವಂತಹ ಬಗ್ಗೆ ಮಾಹಿತಿ ಬಹಿರಂಗವಾಗಿದ್ದು, ಚಿನ್ನಾಭರಣ ಪ್ರಿಯರು ಖರೀದಿಸುವ ಮುನ್ನ ಸ್ವಲ್ಪ ತಡೆಯಿರಿ. ಚಿನ್ನದ ಬೆಲೆ ಇನ್ನೂ ಎಷ್ಟು ಇಳಿಕೆಯಾಗ್ತದೆ ಎನ್ನುವಂತಹ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಹಾಗೂ ಯಾವ ದಿನಾಂಕದಂದು ಮತ್ತು ಯಾವ ತಿಂಗಳಿನಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿಕೆಯಾಗಲಿದೆ ಎನ್ನುವಂತಹ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 12,300 ರೂಪಾಯಿಗೆ ಇಳಿದಿದ್ದು, 22 ಕ್ಯಾರೆಟ್ ಚಿನ್ನದ ಬೆಲೆ 11,275ಕ್ಕೆ ಇಳಿಕೆಯಾಗಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 9,225 ರೂಪಾಯಿ ಆಗಿದೆ. ಅಕ್ಟೋಬರ್ 17ರಂದು ಚಿನ್ನದ ಬೆಲೆ ಶಿಖರ ತಲುಪಿದ್ದು 24 ಕ್ಯಾರೆಟ್ ಪ್ರತಿ ಗ್ರಾಮ್ಗೆ 13,277ರಷ್ಟು ಆಗಿತ್ತು. ಅಂದಿನಿಂದ ಈ ಬೆಲೆ ಸುಮಾರು 1 ಲಕ್ಷ ರೂಪಾಯಿ ಕುಸಿತ ಕಂಡಿದೆ. ನವೆಂಬರ್ 1ರಂದು ಸ್ವಲ್ಪ ಏರಿಕೆಯಾಗಿದೆ ಚಿನ್ನದ ಬೆಲೆ. 24 ಕ್ಯಾರೆಟ್ ಬೆಳ್ಳಿ ದರ ಪ್ರತಿ ಗ್ರಾಮ್ಗೆ 152 ರೂಪಾಯಿ ಆಗಿದೆ ಮತ್ತು ಪ್ರತಿ ಕಿಲೋಗ್ರಾಮ್ಗೆ 1,52,000 ರೂಪಾಯಿಗೆ ತಲುಪಿದೆ. ವರ್ಷದ ಆರಂಭದಿಂದಾನು ಬೆಳ್ಳಿಯ ಬೆಲೆ 60%ಕ್ಕೂ ಹೆಚ್ಚು ಏರಿಕೆಯಾಗಿದೆ. ಕಳೆದ ಕೆಲವು ವಾರಗಳಿಂದ ಬೆಳ್ಳಿಯ ದರದಲ್ಲಿ ಹಗುರವಾದ ಇಳಿಕೆ ಕಾಣಿಸಿಕೊಂಡಿದೆ. ಆದರೆ ಹೂಡಿಕೆದಾರರು ಇದನ್ನ ಒಂದು ಅವಕಾಶವೆಂದೇ ನೋಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಪ್ರತಿ ಗ್ರಾಮ್ಗೆ $402 ಮುಕ್ತಾಯಗೊಂಡಿತ್ತು. ಇದು ಕಳೆದ 3 ವಾರಗಳ ಕನಿಷ್ಠ ಮಟ್ಟದಲ್ಲಿ. ಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ ಡಿಮ್ಯಾಂಡ್ ಡಿಸೆಂಬರ್ ಅವಧಿಯ ಚಿನ್ನ ಫ್ಯೂಚರ್ಸ್ ಪ್ರತಿ 10 ಗ್ರಾಮ್ಗೆ 21,508 ರೂಪಾಯಿಗೆ ಮುಕ್ತಾಯಗೊಂಡಿದೆ. ಮಾರುಕಟ್ಟೆ ತಜ್ಞರು ಹೇಳಿದಂತೆಯೇ ಚಿನ್ನದ ಬೆಲೆ ಇಳಿಕೆ ಚಿನ್ನದ ಬೆಲೆ ಮತ್ತು ಏರಿಕೆಯಾಗುವ ಅವಕಾಶವನ್ನು ನೀಡಬಹುದು. ಯುಎಸ್ ಚೀನಾ ವ್ಯಾಪಾರ ಸಂಬಂಧಗಳು ಸುಧಾರಿಸುವುದು, ಬಲವರ್ಧನೆಯಾಗ್ತಾ ಇರೋ ಡಾಲರ್ ಹಾಗೂ ಫೆಡ್ ಬಡ್ಡಿ ದರ ನಿರ್ಧಾರಗಳು ಚಿನ್ನದ ಭವಿಷ್ಯದ ಮೇಲೆ ಪರಿಣಾಮವನ್ನು ಬೀರ್ತವೆ. ವೆಟಿ ಮ್ಯಾಕ್ಸನ್ ಗ್ಲೋಬಲ್ ಸ್ಟ್ರಾಟಜಿಯ ಡ್ರಾಕ್ಸ್ ಮ್ಯಾಕ್ಸ್ವೆಲ್ ಫೆಡ್ ಬಡ್ಡಿ ದರ ಕಡಿತ ಮತ್ತು ಬ್ಯಾಲೆನ್ಸ್ ಶೀಟ್ ನಿರ್ವಹಣೆಯ ನಿರ್ಧಾರವು ಮಾರುಕಟ್ಟೆಯಲ್ಲಿ ದ್ರವ್ಯತೆಯನ್ನು ಸುಧಾರಿಸುತ್ತದೆ. ಇದು ಅಮೂಲ್ಯ ಲೋಹಗಳಿಗೆ ಸಹಾಯವಾಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ವೋಸೆಪ್ಟಿಎಂಎಸ್ ಬಿಸಿನೆಸ್ ಎಡ್ ಹರ್ಷಲ್ ದಾಸನಿ, ಚಿನ್ನ ಮತ್ತು ಬೆಳ್ಳಿಯ ಇತ್ತೀಚಿನ ಕುಸಿತವು ಹೂಡಿಕೆದಾರರಿಗೆ ಆಕರ್ಷಕ ಅವಕಾಶಗಳನ್ನು ನೀಡ್ತಾ ಇದೆ ಎಂದು ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನ ಸಂಗ್ರಹಿಸುತ್ತಿರುವುದು ಹಣದುಬ್ಬರ ಮತ್ತು ಕರೆನ್ಸಿ ಅಸ್ಥಿರತೆ ವಿರುದ್ಧ ರಕ್ಷಣೆ ನೀಡುತ್ತದೆ ಎಂದು ಹೇಳಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಇತ್ತೀಚಿನ ಚಲನೆಗಳು ಹೂಡಿಕೆದಾರರ ಮುನ್ನೋಟದ ದೃಷ್ಟಿಯಿಂದ ಗಮನಿಸಬೇಕಾದ ಸಮಯವಾಗಿದೆ. ಸಣ್ಣ ಕುಸಿತಗಳು ಹೊಸ ರಯಾಲಿಗೆ ಮುನ್ನ ಸಣ್ಣ ವಿರಾಮವಾಗಬಹುದು. ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿಯನ್ನ ಹಠ ನಿರ್ಧಾರದೊಂದಿಗೆ ನೋಡದೆ ನೈಸರ್ಗಿಕ ಸ್ವಭಾವವನ್ನು ಗಮನಿಸಿ ಹೂಡಿಕೆ ಮಾಡೋದು ಉತ್ತಮ. ನೋಡಿದ್ರಲ್ಲ ಸ್ನೇಹಿತರೆ, ಗರಿಷ್ಠ ಮಟ್ಟವನ್ನು ದಾಟಿ ಕುಸಿತ ಕಂಡಿದೆ ಅಂತಾನೆ ಹೇಳ್ಬೋದು ಚಿನ್ನದ ಬೆಲೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.